ಈ ಗುಡಿಗೆ ಬಂದ ಮರನೇ ದಿನ ನನಗೆ ಹಣಕಾಸು ನನ್ನ ಕೈಗೆ ಬಂದಿದೆ. ಬಂದು ಹೋದ ಮರನೇ ದಿನ ನನಗೆ ಅಮೌಂಟ್ ಅವರೇ ಅಕೌಂಟಿಗೆ ಹಾಕಿದ್ದಾರೆ, ನನ್ನ ಅಕೌಂಟಿಗೆ. ಸಾಲ ಸಮಸ್ಯೆ ಇದ್ದವರಿಗೆ ಸಾಲ ಪರಿಹಾರ ಆಗಿದೆ ಅಂತ ನೋಡಿ ಸರ್. ಅಲ್ಲಿ ತನಕ ಜನ ಇದ್ದಾರೆ, 1 ಕಿಲೋಮೀಟರ್ ದೂರದಿಂದ ಜನ ಇದ್ದಾರೆ ಸರ್. ದುಡ್ಡು ನಮ್ಮ ಕಡೆ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನಾನು ಇಲ್ಲಿ ಬಂದು ಹೋದ್ಮೇಲೆ ಆಮೇಲೆ ಅವ್ರು ಹಿಡಿದು ಮಾತಾಡಿ ಅವರೇ ಕೊಡಕ್ಕೆ ಬಂದರು. ₹1 ಇರಲಿಲ್ಲ. ನಾನು ಇಲ್ಲಿ ಬಂದು ಬೇಡ್ಕೊಂಡು ಕೂತ್ಕೊಂಡು ಕಣ್ಣೀರು ಬಿಟ್ಕೊಂಡು ಹೋದ್ಮೇಲೆ ನನ್ನ ಮಗಳ ಮದುವೆ ಯಾವ ರೀತಿ ಸೆಟ್ ಆಯಿತು, ಯಾವ ಥರ ದುಡ್ಡು ಸೇರ್ತು ಅನ್ನೋದೇ ನನಗೆ ಗೊತ್ತಿಲ್ಲ. ಇಸ್ ಅ ಮಿರಾಕಲ್. ನಾ ಚಾಲೆಂಜಿಂಗ್ ಮಾಡಿ ಹೇಳ್ತೀನಿ, ಇಲ್ಲಿ ಬಂದು ಅಕ್ಕಿ ಸೇವೆ ಮಾಡಿದ್ರೆ ನಾವು ಏನು ಅನ್ಕೊಂಡಿದ್ದೆಲ್ಲ ಈಡೇರ್ತೈತಿ. ಹಣಕಾಸಿನ ಸಮಸ್ಯೆ ಇದಾಗಿದೆ ಮತ್ತು ಜಾಬ್ ಎಲ್ಲ ಆಗಿದೆ, ಅವ್ರು ಅನ್ಕೊಂಡಿದ್ದಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಬಂದವರ ಭಕ್ತರ ಏನು ಬೇಡಿಕೆ ಇದೆಯಲ್ಲ ಅಮ್ಮ ಎಲ್ಲ ಈಡೇರಿಸ್ತಾ ಇದ್ದಾಳೆ. ನಾವು ಬಂದು 9 ವಾರ ಇದನ್ನು ಹರಕೆ ಹೊತ್ತಿದ್ದೀವಿ. ಎಲ್ಲ ಮದುವೆ ವಿಚಾರ ಆಗಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ನಮ್ದು ಏನಾದರೂ ಬೇಡಿಕೆ ಇದ್ದರೆ ಎಲ್ಲ ನೆರವೇರ್ತಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಹೇಳಿದ್ಮೇಲೆ ಇಲ್ಲಿ ಬಂದು ನಾವು ದರ್ಶನ ತೊಗೊಂಡಿದ್ದೀವಿ. ಅದಕ್ಕೆ ಇಷ್ಟೆಲ್ಲ ಜನ ಸೇರಿದ್ದಾರೆ. ದುಡ್ಡು ಏನೂ ಖರ್ಚಾಗಲ್ಲ, ನಮ್ಗೆ ಬರೋದಿದೆ ಅಷ್ಟೇ. ನಮ್ಮದು ವೆಹಿಕಲ್ಸು ನಾವು ಮಾಡ್ಕೊಂಡು ಬಂದರೆ ಅಷ್ಟೇ. ಇಲ್ಲಾಂದ್ರೆ ಏನೂ ದುಡ್ಡು ಇಲ್ಲಿ, ಜಾಸ್ತಿ ದುಡ್ಡು ಏನೂ ಇಲ್ಲ. ದರ್ಶನಕ್ಕಾಗಿ ಅದಕ್ಕಾಗಿ ಏನೂ ದುಡ್ಡು ಇಲ್ಲ ಇಲ್ಲಿ. ಉತ್ತರ ಕರ್ನಾಟಕದ ಪವರ್ಫುಲ್ ದೇವಸ್ಥಾನ ಅಂತಂದರೆ ಚಾಮುಂಡೇಶ್ವರಿ ದೇವಸ್ಥಾನ. 9 ವಾರ ಅಥವಾ 9 ದಿನ 9 ತಿಂಗಳು ಬಂದು ನೀವು ಅಂದ್ಕೊಂಡಿದ್ದ ಆಗಬೇಕಂದ್ರೆ ಹರಕೆ ಕಟ್ಟಿ ಅಕ್ಕಿ ಸೇವೆ ಮಾಡ್ಬೋದು, ಉಪ್ಪಿನ ಸೇವೆ ಮಾಡ್ಬೋದು. ಬೇಕಂದರೆ ಸಾಲದ ಸಮಸ್ಯೆ ಇದ್ದರೆ ಬೆಲ್ಲದ ಸೇವೆಯನ್ನು ಮಾಡಬೇಕು. ಇಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ, ಬಂದು ಅಕ್ಕಿ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಬಂದು 9 ಪ್ರದಕ್ಷಿಣೆ ಹಾಕಿ ಇಲ್ಲಿ ಅಕ್ಕಿಯನ್ನು ಪ್ರದಕ್ಷಿಣೆ ಮಾಡಿ ಇಲ್ಲಿ ಗಂಟನ್ನು ಕಟ್ಟಬೇಕು. ಕಟ್ಟಿದ ನಂತರ ನೀವು 9 ವಾರದಲ್ಲಿ ಅಲ್ಲ ಅಥವಾ 9 ವಾರಕ್ಕಿಂತ ಮುಂಚೆ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ. ಎಲ್ಲರೂ ನಮಗೆ ರೆಫರ್ ಮಾಡಿದರೆ ಅದಕ್ಕೆ ಬಂದು ನಾವು ಇಲ್ಲಿ ಇದು ಮಾಡ್ತಾಯಿದ್ದೀವಿ ಸರ್. ನಾವಿಲ್ಲಿ ಬರಾಕತ್ತ 5ನೇ ವಾರ ಆತ್ರಿ. ಶ್ರೀ ಚಾಮುಂಡೇಶ್ವರಿ ದರ್ಶನಕ್ಕೆ ಯಾವತ್ತು ನೋಡ್ಕಿಲ್ಲ, ಇಷ್ಟು ಭಾಳ ರಶ್ ಐತ್ರಿ. ಅಷ್ಟು ಪವರ್ಫುಲ್ ದೇವ್ರು ಐತೆ ಅಂತ ಹೇಳಿ ಈಗ ನಮ್ಗೆ ಇಲ್ಲಿ ಬಂದಾಗಿಂದ ಎಲ್ಲ ಚಲೋ ಆಗೈತ್ರಿ. ಇದು 5ನೇ ವಾರ ರೀ. ಹಿಂಗೆ 9 ವಾರ ಬರ್ಬೇಕಂತ ಮಾಡಿದೇವ್ರಿ. ಈ ದೇವರ ಚಾಮುಂಡೇಶ್ವರಿ ಎಷ್ಟು ಪವರ್ಫುಲ್ ಐತಂದ್ರೆ ಇದು ನೋಡ್ಬೋದು. 1 ಕಿಲೋಮೀಟ್ರಿಂದ ನಾವು ಕ್ಯೂ ಹಚ್ಚಿ ನಿಂತಿದ್ದೇವ್ರಿ ದರ್ಶನ ಸಲುವಾಗಿ. ಬರೋದು ಮೇನ್ ಇಂಪಾರ್ಟೆಂಟು. ದೇವ್ರು ಭಾಳ ಪವರ್ಫುಲ್ ಐತಿ. ನಮ್ಮ ಕಷ್ಟ ಪರಿಹಾರ ಆದ್ರೆ ತಾನೇ ಬರತ್ತಾರ ರೀ ಎಲ್ಲರೂ. ನಾವು ಇಲ್ಲಿ ಬಂದರೆ ಎಲ್ಲ ಒಳ್ಳೇದಾಗ್ತತಿ. ಕೆಲಸದಾಯ್ತು, ಆರೋಗ್ಯ ಸಮಸ್ಯೆ ಬಗ್ಗೆ ಆಯಿತು, ಮನೆತನದೊಳಗೆ ಏನೋ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಸಾಲ್ವ್ ಆಗ್ತತಿ ಅಂತಂದು ಹೇಳಿದರು. ಅದರಿಂದ ನಾವಿಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ದೀವಿ. ನಾವು ಈ ಚಾಮುಂಡೇಶ್ವರಿಗೆ ಹಾವೇರಿ ಜಿಲ್ಲೆಯಿಂದ ಶಿಗ್ಗಾಂವ್ ತಾಲೂಕಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ 3 ವಾರ ಆಯ್ತು ಬರಾಕಂತು. ಅವ್ರು ಹೇಳಿದಕ್ಕೆ ಮತ್ತೆ ನಮಗೆ ಒಳ್ಳೇದಾಗೈತಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ಶಕ್ತಿ ದೇವಿ ನಮ್ಗೆ ಒಳ್ಳೇದಾಗೈತೆ ಅಂತ ಹೇಳಿ ನಾವು ಈಗ ಫಸ್ಟ್ 1ನೇ ವಾರ ಬಂದಿದ್ದೀವಿ. ನಮಗೂ ಎಲ್ಲರಿಗೂ ಒಳ್ಳೇದಾಗ್ತತಿ. ದೇವಿ ಚಾಮುಂಡೇಶ್ವರಿ ಶಕ್ತಿ ದೇವಿ ಅದಾಳಕಿ. ಎಲ್ಲರೂ ಬನ್ನಿರಿ, ಭಕ್ತಿಯಿಂದ ಬಂದು ದೇವಿ ಬೇಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಶಕ್ತಿ ದೇವಿ ಇದ್ದಾಳೆ ಅಂತ ನಾ ಹೇಳಿದೆ. ನಮ್ಮ ಉತ್ತರ ಕರ್ನಾಟಕದಾಗ ಚಾಮುಂಡೇಶ್ವರಿ ಶಕ್ತಿ ದೇವಿ ಇರಲಿಲ್ಲ ಈ ಥರ. ಯಾಕಂದ್ರೆ ಹೋಗ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕಿತ್ರಿ. ಇಲ್ಲ ಅಂದ್ರೆ ಇನ್ನೊಂದು ದೇವಸ್ಥಾನ ಐತ್ರಿ, ಗೌಡ್ಗೆರಿಗೆ ಹೋಗಿ ಬಂದೇವು ಒಂದ್ಸರಿ ನಾವು. ಅದಕ್ಕೆ ಈ ಕಡೆ ಎಲ್ಲ ಜನಕ್ಕೆ ನಮ್ಗೆ ಅನುಕೂಲ ಆಗ್ತದೆ ರೀ. ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಆಮೇಲೆ ಅವ್ರ ಸಮಸ್ಯೆ, ಮನೆ ವ್ಯವಹಾರ, ದುಡ್ಡಿನ ವ್ಯವಹಾರ ಬಗ್ಗೆ ಎಲ್ಲರೂ ಒಳ್ಳೇದಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಬಂದಿದ್ದೇವೆ. ದುಡ್ಡು ಏನು ಖರ್ಚಾಗಲ್ಲ. ಏನದು ಅಕ್ಕಿ ಸೇವೆ ಮಾಡೋದಾ, ಆಮೇಲೆ ಬೆಲ್ಲದ ಸೇವೆ, ಉಪ್ಪಿನ ಸೇವೆ ಮಾಡೋದು. ಆ ದೇವಿ ಬೇಡ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಅವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅವಳು. ನಾವು ಇಲ್ಲಿ ಸತ್ತಿಗಿರಿ, ಯರಗಟ್ಟಿ ಹತ್ರ ಸತ್ತಿಗಿರಿಯಿಂದ ಬರ್ತಾ ಇದ್ದೀವಿ. ನಮ್ಮ ಹೆಸರು ಗೌಡಪ್ಪ ಸೌದತ್ತಿ ಅಂತೇಳಿ. ನಾವಿಲ್ಲಿ ಬೈಲೊಂಗ್ಲಿಗೆ ಹೋಗೋ ಟೈಮ್ದಾಗ ಇಲ್ಲಿ ಜನ ಕೂಡ್ತಿತ್ತು, ಏನು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಆ ಟೈಮ್ದಾಗ ನಾವು ಒಂದು ಸಲ ಬಂದು ಹೋದಿವಿ. ಇಲ್ಲಿದ್ದಂಥ ಒಬ್ಬರು ಭಕ್ತರು ಏನು ಇರೋ ಇಲ್ಲ, 9 ದಿನ ಹಿಂಗೆ ಅಕ್ಕಿ ಸೇವೆ ಮಾಡಿದರೆ ನಿಮಗೆಲ್ಲ ಒಳ್ಳೇದಾಕತ್ತೆ ಅಂದರು. ಆ ಪ್ರಕಾರ ನಾನು 1ನೇ ದಿನ ಬಂದು ಅಕ್ಕಿ ಸೇವೆ ಮಾಡಿದ ಮರನೇ ದಿನ ನಂದು 1 ವರ್ಷದಿಂದ ನೆನಗುದಿಗೆ ಬಿದ್ದಂಥದ್ದು ಹಣಕಾಸಿನ ವ್ಯವಹಾರ ಮರನೇ ದಿನ ನನಗೆ ಹಣ ಬಂತದು. ಅಂಥ ಶಕ್ತಿ ದೇವತಿದ್ದಾಳೆ. ಮತ್ತು ಇನ್ನೂ ಒಂದು, ನಾವು ನಮ್ಮ ಫ್ಯಾಮ್ಲಿ ಅಷ್ಟರೂ ಕೂಡಿ ನಾವು 9 ದಿನ ಸೇವೆ ಮಾಡ್ತೀವಿ. ನಮಗೆ ದೂರ ಆಗಲ್ಲ. ನಾವು ವರ್ಷದಾಗ ನಾವು ಖಾಲಿ ಇದ್ದಾಗ ಇಲ್ಲಿ ಬಂದು ಅಮ್ಮನ ದರ್ಶನ ತೊಗೊಂಡು ನಮ್ಮ ಕೈಲಾದ ಮಟ್ಟಿಗೆ ಸೇವೆ ಮಾಡಿ ಹೋಗ್ತೀವಿ ಅಂತೇಳಿ ನಾನು ಅಮ್ಮನಲ್ಲಿ ಬಿಡ್ಕೋತೀನಿ. ಈ ಕ್ಷೇತ್ರ ನೋಡಲಿಕ್ಕೆ ಒಂದು ಚಿಕ್ಕ ಹಳ್ಳಿದ್ರು, ಈ ಅಮ್ಮನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಒಳ್ಳೆಯ ಕೆಲಸ ಆಗೋದ್ರಿಂದ ಇನ್ನು ಮುಂದೆ ಇದು ಒಂದು ದೊಡ್ಡ ಪ್ರಮಾಣದೊಳಗೆ ಬೆಳಿತೈತಿ. ಚಾಮುಂಡೇಶ್ವರಿ ಹೆಂಗೆ ಸನ್ನಿಧಿ ಇದೆಯಲ್ಲ ಮೈಸೂರೊಳಗೆ, ಅದೇ ರೀತಿಯೊಳಗೆ ಇಲ್ಲಿ ಬೆಳಿತೈತೆ ಅಂತೇಳಿ ನನ್ನೊಂದು ಆಸೆ ಇದೆ. ಆ ರೀತಿ ಬೆಳೀಲಿ. ನಮ್ಮ ಬೈಲೊಂಗಲಾಗಲಿ ಸವದತ್ತಿ ತಾಲೂಕು ಒಂದು ಮುಂಚಿನ ಒಳಗೆ ಇದು ಒಂದು ದೇವಸ್ಥಾನ ಆಗಲಿ ಅಂತ ನಾನು ಹೇಳ್ಕೊತೀನಿ. ಬಂದು ಅವ್ರ ಸಮಸ್ಯೆಯನ್ನು ಅಮ್ಮನ ಮುಂದೆ ಬೇಡ್ಕೊಂಡು ಈ ಅಕ್ಕಿ ಸೇವೆ ಮಾಡಿದ್ರೆ ಅವ್ರ ಕೆಲಸ ಆಕತ್ತೆ ಅಂತೇಳಿ ನನಗೆ ಭರವಸೆ ಇದೆ. ಅವರು ಮಾಡ್ಬೇಕಂತ ಅವ್ರನ್ನ ಕೇಳ್ಕೊತೀನಿ ಸರ್.